ನಾನೀಗ ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಫಾಸ್ಟ್ ಫುಡ್ ಏರಿಯಾ ಫುಡ್ ಸ್ಟ್ರೀಟ್ ಅಲ್ಲಿ ಇದ್ದೀನಿ. ಗ್ರಾಹಕರನ್ನ ನಾನು ಈಗಾಗಲೇ ಒಂದಷ್ಟು ಮಾತನಾಡಿಸಿದೆ. ಅಂಗಡಿಯ ಮಾಲೀಕರು ಏನ್ ಹೇಳ್ತಾರೆ, ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಖಾಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ, ಅಭಾವ ಆಗಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಐಟಮ್ಗಳನ್ನ ಕಡಿಮೆ ಮಾಡ್ತಾ ಇದ್ರೆ, ಇವತ್ತು ಒಂದು ದಿನ ಮಾತ್ರ ಸಿಲಿಂಡರ್ ಇರುವಂತದ್ದು, ನಾಳೆ ಏನ್ ಮಾಡ್ಬೇಕು ಅನ್ನುವಂತಹ ಚಿಂತೆ ಈಗ ಸದ್ಯ ಆ ಫಾಸ್ಟ್ ಫುಡ್ ಅಂಗಡಿಯ ಮಾಲೀಕರ ಆ ಕತೆ ಆಗಿರುವಂತದ್ದು. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಹೇಗಿದೆ ವ್ಯಾಪಾರ, ಹೇಗಿದೆ ಕಳೆದ ಒಂದು 2-3 ದಿನಗಳಿಂದ? ಸಿಲಿಂಡರ್ ಯಾವ ರೀತಿಯಾಗಿದೆ ನಿಮ್ಮಲ್ಲಿ? ಇವತ್ತಿದೆಯಾ ಅಥವಾ ನಾಳೆಗೂ ಅಥವಾ ಮುಂದಿನ ದಿನಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಿ ಅಂತ? ಸರ್, ಸಿಲಿಂಡ್ರದ್ದು ಪ್ರಾಬ್ಲಮ್ ಆಗಿರೋದು. ಸಿಲಿಂಡ್ರ್ ಇಲ್ಲ, ಕಮರ್ಷಿಯಲ್ ಸಿಗ್ತಾ ಇಲ್ಲ. 4,000 ಕೊಡ್ತೀನಿ ಅಂದ್ರೂ ಸಿಗ್ತಾ ಇಲ್ಲ. ಅದರಿಂದ ಸುಮಾರು ಅಂಗಡಿ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಜಾತ್ರೆ ತರ ಇರೋದು ಎಲ್ಲ ಫಸ್ಟ್ ಇಟ್ಟಿದ್ದು. ಸುಮಾರು ಅಂಗಡಿ ಬಂದ್ ಆಗಿದಾವೆ. ನಮ್ದು ಇದೆ, ಇವತ್ತಾಗುತ್ತೆ, ನಾಳೆ ಏನೋ ಗೊತ್ತಿಲ್ಲ. ನಾಳೆ ಬಗ್ಗೆ ಯೋಚನೆ ಮಾಡೋಣ ಅಂತ ಇವತ್ತು ಇರೋ ತನ ಮಾಡೋಣ ಅಂತ ಊಟ ಮಾಡ್ತಾ ಇದೀವಿ. ಅದು ಬಿಟ್ರೆ ಅದು ಗ್ಯಾಸ್ ಪ್ರಭಾವದಿಂದ ಸುಮಾರು ಅಂಗಡಿ ಬಂದಿಲ್ಲ. ಊಟದ್ದು ಅವು ಇವೆಲ್ಲ ಮಾಮೂಲಿ ಏನು ಸಣ್ಣ ಪುಟ್ಟ ಇದು ಅವು ಮಾತ್ರ ಮಾಡ್ತಾ ಇದೀವಿ. ಏನೇನು ನೀವು ಖಾದ್ಯಗಳನ್ನ ತಯಾರು ಮಾಡ್ತೀರಾ? ಏನೇನು ಕೊಡ್ತೀರಾ ನೀವು ಫುಡ್ ಫಾಸ್ಟ್ ಫುಡ್? ಸರ್, ನಾವು ಪೇಣಿ, ಚಿರೋಟಿ, ಬಾದಾಮಿ ಹಾಲು, ಜಾಮೂನ್ ಅಂಡ್ ಐಸ್ ಕ್ರೀಮು, ಇದು ಸಣ್ಣ ಪುಟ್ಟ ಐಟಮ್. ಇದಕ್ಕೆ ಜಾಸ್ತಿ ಗ್ಯಾಸ್ ಅವಶ್ಯಕತೆ ಬೇಕಾಗಿಲ್ಲ. ಅದರಿಂದ ನಮ್ದು ಇಷ್ಟು ದಿವಸ ಇವತ್ತಿನವರೆಗೂ ಬಂದಿದೆ. ನಾಳೆಗೆ ಇವತ್ತಿನ ಖಾಲಿ ಆಗೋದು ಯಾವಾಗ ಇವಾಗ್ಲೇ ಖಾಲಿ ಆಗುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಇವತ್ತು ಬರುತ್ತೆ, ನನ್ಗೆ ನಂಬಿಕೆ ಇದೆ. ನಾಳೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಸಿಲಿಂಡರ್ ಇಲ್ಲ ನಾಳೆ. ವಿಜಯನಗರದ ಈ ಒಂದು ಫುಡ್ ಸ್ಟ್ರೀಟ್ ಅಲ್ಲಿ ಯಾವಾಗ್ಲೂ ಕೂಡ ಜನ ತುಂಬಿ ತುಳುಕ್ತಾ ಇದ್ದು, ಕ್ರೌಡ್ ಇರ್ತಾ ಇತ್ತು. ಎಷ್ಟು % ಗ್ರಾಹಕರು ಕಡಿಮೆ ಆಗಿದ್ದಾರೆ ಈ ಒಂದು ಸಿಲಿಂಡರ್ ಅಭಾವದಿಂದಾಗಿ ಅಂತ? 70% ಕಮ್ಮಿ ಆಗಿದ್ದಾರೆ ಸರ್. ನೋಡಿದ್ರಲ್ಲ ಸರ್ ನೀವು, ಇದೆಲ್ಲ ಜಾತ್ರೆ ತರ ಇರೋದು. ಇದೆಲ್ಲ 70%. 30% ಏನು ಬಂದು ಏನು ಸಿಕ್ಕಿಲ್ಲ ಅಂದ್ರೆ ಜನ ಬರಲ್ಲ ಸರ್. ಎಲ್ಲಾ ತರದ ಸಿಕ್ಕಿದ್ರೆ ಊಟ ತಿಂಡಿ ಎಲ್ಲ ಬರ್ತಾರೆ. ಏನಿಲ್ಲ ಅಂದ್ರೂ ಎಲ್ಲ ಇವತ್ತು ರಜೆ ಇರ್ಬೇಕು, ಎಲ್ಲ ಸಿಗ್ತಲ್ಲ ಅಂತ ಖಾಲಿ ಮಾಡ್ಕೊಳ್ಳೋದು. ಅಲ್ಪ ಸ್ವಲ್ಪ ಒಂದು 20% ಅಷ್ಟೇ ಬರ್ತಾ ಇದಾರೆ. 70-75% ಜನ ಇಲ್ಲ ಸರ್. ಓಕೆ, ಒಂದ್ ವೇಳೆ ಕಮರ್ಷಿಯಲ್ ಸಿಲಿಂಡರ್ ಕಂಪ್ಲೀಟ್ ನಿಮ್ಮ ಈ ಒಂದು ಫುಡ್ ಸ್ಟ್ರೀಟ್ ನಿಮ್ಮ ಅಂಗಡಿಯಲ್ಲಿ ಖಾಲಿ ಆಯ್ತು ಅಂದ್ರೆ ನಾಳೆ ನಾಡ್ದು ಏನ್ ಮಾಡ್ತೀರಿ? ಏನ್ ಪರ್ಯಾಯ ವ್ಯವಸ್ಥೆಗಳು ಏನ್ ಮಾಡ್ಕೊಂಡಿದೀರಿ ಅಂತ? ಅದಕ್ಕೆ ಸರ್, ಅದೇ ಏನು ಸೌದೆ ಒಲೆ ಅಂತ ನಮ್ಮ ಇವರೊಬ್ರು ಹೋಗಿದ್ದಾರೆ. ಸೌದೆ ಒಲೆ ಏರ್ಪಾಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಅದು ನಾಳೆಯಿಂದ ಸೌದೆ ಒಲೆನ ಅದು ಎಲ್ಲೂ ಸಿಗ್ತಾ ಇಲ್ಲ ಅಂತೆ. ಎಲ್ಲ ಊರ್ಗಡೆ ತುಮಕೂರು ಹತ್ರ ಸಿಗುತ್ತಂತೆ. ಅದು ಅಲ್ಲಿ ಹೋಗಿದ್ದಾರೆ ಇವತ್ತು. ಅದು ಇವತ್ತು ಮಾಡಿ ಅಂತ ಹೇಳಿದ್ದಾರೆ. ನಾಳೆ ಸೌದೆ ಒಲೆಯಲ್ಲಿ ಮಾಡ್ಕೊಂಡು. ಓಕೆ, ಥ್ಯಾಂಕ್ ಯು. ಇದಿಷ್ಟು ಏನು ಫಾಸ್ಟ್ ಫುಡ್ ಅಂಗಡಿಯ ಮಾಲೀಕರು ಹೇಳುವಂತದ್ದು. ಅಂದ್ರೆ ಇವತ್ತಿಗೆ ಈ ಒಂದು ಕಮರ್ಷಿಯಲ್ ಸಿಲಿಂಡರ್ ಖಾಲಿ ಆದ್ರೆ ನಾಳೆಯಿಂದ ನಾವು ಸೌದೆಯಲ್ಲೇ ನಾವು ಈ ಒಂದು ಅಡಿಗೆಗಳನ್ನ ಮಾಡ್ಬೇಕು, ಖಾದ್ಯಗಳನ್ನ ತಯಾರು ಮಾಡಬೇಕು. ಮತ್ತೆ ಸೌದೆ ಎಲ್ಲೂ ಕೂಡ ಈ ಒಂದು ಬೆಂಗಳೂರು ಸಿಟಿಯಲ್ಲಿ ಸಿಗಲ್ಲ. ತುಮಕೂರಿಗೆ ಹೋಗ್ಬೇಕು, ತುಮಕೂರಿನ ತಗೊಂಡ್ಬರ್ಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಿರುವಂತದ್ದು. ಹಾಗಾಗಿ ಒಂದಷ್ಟು ಹೋಟೆಲ್ನ ಮಾಲೀಕರು ಆಗಿರ್ಬೋದು ಅಥವಾ ಫಾಸ್ಟ್ ಫುಡ್ ಅಂಗಡಿಯ ಮಾಲೀಕರು ಕೂಡ ಹೇಳುವಂತದ್ದು, ಸರ್ಕಾರ ಯಾವಾಗ ಈ ಒಂದು ಕಮರ್ಷಿಯಲ್ ಸಿಲಿಂಡರ್ ನ ಪೂರೈಕೆ ಮಾಡುವಂತ ನಿಟ್ಟಿನಲ್ಲಿ ಏನು ಕ್ರಮಗಳನ್ನ ತೆಗೆದುಕೊಂಡಿದೆ ಅಥವಾ ಪರ್ಯಾಯ ವ್ಯವಸ್ಥೆಗಳು ಏನು ಅನ್ನುವಂಥದ್ದನ್ನ ಸದ್ಯ ಈಗ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025, ಬೆಸ್ಟ್ MLC 2025, ಪುಟ್ಟಣ್ಣ ಕಾಂಗ್ರೆಸ್ MLC, ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ MLC, BG ಪಾಟೀಲ್ ಬಿಜೆಪಿ MLC, ದಿನೇಶ್ ಗೂಳಿಗೌಡ ಕಾಂಗ್ರೆಸ್ MLC, BK ಹರಿಪ್ರಸಾದ್ ಕಾಂಗ್ರೆಸ್ MLC, ಮಧುಜಿ ಮಾದೇಗೌಡ ಕಾಂಗ್ರೆಸ್ MLC, ಶರವಣ JDS MLC, ರಾಜಣ್ಣ ರಾಜೇಂದ್ರ ಕಾಂಗ್ರೆಸ್ MLC, MR ಸೀತಾರಾಮ್ ಕಾಂಗ್ರೆಸ್ MLC, ಸಲೀಂ ಅಹಮದ್ ಕಾಂಗ್ರೆಸ್ MLC, DS ಅರುಣ್ ಬಿಜೆಪಿ MLC, S ರವಿ ಕಾಂಗ್ರೆಸ್ MLC. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLC ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.